ಯಾದಗಿರಿಯಲ್ಲಿ ಗುತ್ತಿಗೆದಾರರ ಕಾಮಗಾರಿಗೆ ಬಿಲ್ ನೀಡದ ಆರೋಪ ಕೇಳಿಬಂದಿದೆ. ಪಿಡಬ್ಲ್ಯೂಡಿ ಇಲಾಖೆಯ ವಿರುದ್ಧ ಹಣ ಪಾವತಿಸುವಂತೆ ಕೋರ್ಟ್ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಗುತ್ತಿಗೆದಾರರ ಕಾಮಗಾರಿಯನ್ನು ಹಣ ಪಾವತಿ ಮಾಡದಂಥ ಪಿಡಬ್ಲ್ಯೂಡಿ ಇಲಾಖೆಯ ಪೀಠೋಪಕರಣಗಳೇ ಜಪ್ತಿಯಾಗಿದ್ದಾವೆ. ಲೋಕೋಪಯೋಗಿ ಕಚೇರಿಯ ಪೀಠೋಪಕರಣಗಳು ಬಳಸುವಂಥ ಕಂಪ್ಯೂಟರ್, ಎಸಿ, ಕುರ್ಚಿ ಹೀಗೆ ಪೀಠೋಪಕರಣಗಳೆಲ್ಲವೂ ಕೂಡ ಜಪ್ತಿಯಾಗಿದೆ. ವಸ್ತುಗಳೇ ಇಲ್ಲದೆ ಪಿಡಬ್ಲ್ಯೂಡಿ ಇಲಾಖೆ ಖಾಲಿ ಆಗಿದೆ. ಉದ್ಯೋಗಿಗಳು ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನೋಡಿ, ಸರ್ಕಾರ ಕೋರ್ಟ್ ಹೇಳಿದರೂ ಕೂಡ ಸರಿಯಾದ ಸಮಯಕ್ಕೆ ಹಣವನ್ನು ಬಿಲ್ಲನ್ನು ಪಾವತಿ ಮಾಡದ ಕಾರಣಕ್ಕಾಗಿ, ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಈಗ ಕಚೇರಿಯ ವಸ್ತುಗಳೆಲ್ಲವೂ ಕೂಡ ಜಪ್ತಿಯಾಗಿದ್ದಾವೆ. ಜಪ್ತಿ ಮಾಡಿ ಆದೇಶವನ್ನು ಮಾಡಲಾಗಿದೆ. ಕಚೇರಿಗೆ ಬಂದಂಥ ಸಿಬ್ಬಂದಿಯಲ್ಲಿ ಕುಳಿತುಕೊಳ್ಬೇಕು. ಹಾಗಾದರೆ ಟೇಬಲ್ ಇಲ್ಲ, ಚೇರ್ ಇಲ್ಲ, ಎಸಿ ಇಲ್ಲ, ಕಂಪ್ಯೂಟರ್ ಇಲ್ಲ, ಇದೆಲ್ಲವನ್ನು ಕೂಡ ಸೀಸ್ ಮಾಡಿ ಹೊರಗೆ ತೆಗೆದುಕೊಂಡು ಹೋಗಲಾಗಿದೆ. ಸೊ ಹೀಗಾಗಿ ಕುಳಿತುಕೊಳ್ಳಲು ಜಾಗವಿಲ್ಲದೆ ಸಿಬ್ಬಂದಿ ಪರದಾಡಿದಂಥ ಸನ್ನಿವೇಶ ಇವತ್ತು ಬೆಳಿಗ್ಗೆ ಸೃಷ್ಟಿಯಾಗಿದೆ. ಸರ್ ಫಸ್ಟ್ ಕಂಪ್ಯೂಟರ್ ಹಾಕೋ ಸರ್, ಆಮೇಲೆ ಟೇಬಲ್ ಹಾಕೋರಿ, ಆಮೇಲೆ ಕಂಪ್ಯೂಟರ್ ಮೂರು ಬಟನ್ 1 2 3 6 6 ಕ್ಲಿಯರ್ ಇದೆ ಸರ್.